ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಸಫೇರಳು. ಈ ಸಫೇರಳ ಕುರಿತು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಿಂದ ನೋಡಬಹುದು. ಅನನ್ಯ ಸಫೇರಳು ಎಂದು ನೋಡುತ್ತೇವೆ. ಆಮೆನ್. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನದಿಂದ ನೋಡುವುದಾದರೆ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತದ್ದೆಂದು ಹೇಳಲಿಲ್ಲ. ಪ್ರಿಯರೇ, ಆದಿ ಸಭೆಯಲ್ಲಿ ದೇವರನ್ನು ನಂಬಿದಂಥ ಜನರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಸಭೆಗೆ ಜನರು ತಮ್ಮಲ್ಲಿದ್ದಂತಹ ಆಸ್ತಿಯನ್ನೆಲ್ಲ ಅವರದ್ದೇ ಎಂದು ಹೇಳುತ್ತಿರಲಿಲ್ಲ. ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಹಣವನ್ನೆಲ್ಲ ಸಭೆಗೆ ಕೊಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬರಿಗೂ ಅವರವರ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಹೀಗೆ ಎಲ್ಲ ಜನರು ಕೂಡ ತಮ್ಮ ಆಸ್ತಿಯನ್ನು ಮಾರಿ ಸಭೆಗೆ ಕೊಡುತ್ತಿದ್ದರು. ಆದಿ ಸಭೆಯಲ್ಲಿ ಕೊರತೆ ಪಡುವವರು ಒಬ್ಬರು ಸಹ ಇರಲಿಲ್ಲ ಪ್ರಿಯರೇ. ಆದರೆ ಅನನೀಯ ಸಫೇರಳು ಮಾತ್ರ ಹೀಗೆ ನಡೆದುಕೊಂಡಿಲ್ಲ. ದೇವರ ವಿರೋಧವಾಗಿ ಸುಳ್ಳಾಗಿ ನಡೆದುಕೊಂಡರು. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನದಿಂದ ನೋಡುವುದಾದರೆ, ಆದರೆ ಅನನ್ಯನೆಂಬ ಒಬ್ಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿಟ್ಟನು. 5ನೇ ಅಧ್ಯಾಯದಲ್ಲಿ ನೋಡುವಾಗ ಅನನ್ಯ ಮತ್ತು ಸಫೇರಳು ಏನು ಮಾಡುತ್ತಿದ್ದಾರೆ ಅಂದರೆ, ಅವರ ಬಳಿಯಲ್ಲಿದ್ದ ಒಂದು ಭೂಮಿಯನ್ನು ಮಾರಿ ಅನನ್ಯ ತನ್ನ ಹೆಂಡತಿಯ ಒಪ್ಪಿಗೆಯ ಮೇಲೆ ಮಾರಿದ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡರು. ಇನ್ನೊಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿಟ್ಟರು. ಆಗ ಅಪೊಸ್ತಲನಾದ ಪೇತ್ರನು ಅನನ್ಯನಿಗೆ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದಾನ. ಯಾಕೆ ನೀನು ಭೂಮಿಯನ್ನು ಮಾರಿದ ಕ್ರಯವನ್ನು ಸ್ವಲ್ಪ ಬಚ್ಚಿಟ್ಟುಕೊಂಡಿದ್ದೀಯಾ? ಪವಿತ್ರಾತ್ಮನನ್ನು ಮೋಸ ಮಾಡಬೇಕು ಅಂದುಕೊಂಡಿದ್ದೀಯಾ ಎಂದು ಕೇಳಿದನು. ಅದು ಮಾತ್ರ ಅಲ್ಲ, ಅನನ್ಯನಿಗೆ ಆ ಆಸ್ತಿ ನಿನ್ನ ಹತ್ತಿರನೇ ಇತ್ತಲ್ಲ, ಮಾರಿದ ಮೇಲೆಯೂ ಕೂಡ ಬಂದಂಥ ಹಣವು ಕೂಡ ನಿನ್ನ ಹತ್ತಿರನೇ ಇತ್ತಲ್ಲ, ಮತ್ತೆ ಯಾಕೆ ಈ ರೀತಿ ನಡೆದುಕೊಂಡೆ? ಯಾಕೆ ಸುಳ್ಳು ಹೇಳುತ್ತಿದ್ದೀಯಾ? ನೀನು ಹೇಳುತ್ತಿರುವುದು ಮನುಷ್ಯರಿಗೆ ಅಲ್ಲ, ದೇವರಿಗೆ ಸುಳ್ಳು ಹೇಳುತ್ತಿದ್ದೀಯಾ? ದೇವರ ವಿರೋಧವಾಗಿ ಪಾಪ ಮಾಡುತ್ತಿದ್ದೀಯಾ ಎಂದು ಹೇಳಿದನು. ಅಪೊಸ್ತಲನಾದ ಪೇತ್ರನು ಈ ಮಾತುಗಳನ್ನು ಹೇಳುವಾಗ ಅನನ್ಯನು ಕೆಳಗೆ ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಆಗ ಅಲ್ಲಿದ್ದ ಯೌವನಸ್ಥರು ಅವನನ್ನು ವಸ್ತ್ರದಿಂದ ಸುತ್ತಿ ಹೊತ್ತುಕೊಂಡು ಹೋಗಿ ಹೂಣಿಟ್ಟರು. ನಂತರ ಸುಮಾರು 3 ಗಂಟೆಗೆ ಸಫೇರಳು ನಡೆದ ಘಟನೆ ತಿಳಿಯದೆ ಸಭೆಯ ಒಳಗೆ ಬಂದಳು. ಆಗ ಅಪೊಸ್ತಲನಾದ ಪೇತ್ರನು ಸಫೇರಳನ್ನು ನೋಡಿ, ನೀವು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಿದಾಗ ಸಫೇರಳು ಸಹ ನಿಜ ಹೇಳುವುದಿಲ್ಲ, ಹೌದು, ಇಷ್ಟಕ್ಕೆ ಮಾರಿದ್ದು ಎಂದು ಹೇಳಿದಳು. ಆಗ ಪೇತ್ರ, ನೀವಿಬ್ಬರು ದೇವರ ಆತ್ಮನನ್ನು ಪರೀಕ್ಷೆ ಮಾಡುವುದಕ್ಕೆ ಒಳಗಾಗಿದ್ದೀರಾ. ಯಾಕೆ ದೇವರ ಆತ್ಮನನ್ನು ಪರೀಕ್ಷಿಸುತ್ತಿದ್ದೀರಾ ಎಂದು ಕೇಳಿದನು. ಮತ್ತು ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲೇ ಕಾಲಿಟ್ಟಿದ್ದಾರೆ, ನಿನ್ನನ್ನು ಸಹ ಹೊತ್ತುಕೊಂಡು ಹೋಗುವನು ಎಂದು ಹೇಳಿದನು. ಕೇಳಿದ ಕೂಡಲೇ ಸಫೇರಳು ಸಹ ಅವನ ಪಾದಗಳ ಮುಂದೆ ಪ್ರಾಣ ಬಿಟ್ಟಳು. ಮತ್ತೆ ಯೌವನಸ್ಥರು ಒಳಗೆ ಬಂದು ಆಕೆ ಸತ್ತಿರುವುದನ್ನು ನೋಡಿ ತೆಗೆದುಕೊಂಡು ಹೋಗಿ ತನ್ನ ಗಂಡನ ಮಗ್ಗಲಲ್ಲಿ ಹೂಣಿಟ್ಟರು. ಈ ಸಂಗತಿಗಳನ್ನು ಸಭೆಯಲ್ಲಿ ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಪ್ರೀತಿಯ ದೇವರ ಮಕ್ಕಳೇ, ಅನನ್ಯ ಸಫೇರಳನ್ನು ನೋಡಿದರೆ ಅವರ ಆಸ್ತಿಯು ಮಾರುವುದಕ್ಕೆ ಮುಂಚೆ ಅವರ ಬಳಿಯೇ ಇತ್ತು, ಮಾರಿದ ನಂತರವೂ ಸಹ ಅವರ ಬಳಿಯಲ್ಲೇ ಇತ್ತು. ಆದರೂ ಅವರು ಅಪೊಸ್ತಲನಾದ ಪೇತ್ರನ ಬಳಿ ಸುಳ್ಳು ಹೇಳಿದರು. ಭೂಮಿಯನ್ನು ಮಾರಿದಾಗಲೂ ಅನನ್ಯ ಸಫೇರಳು ಏಕ ಮನಸ್ಸುಳ್ಳವರಾಗಿದ್ದರು. ಸುಳ್ಳು ಹೇಳಬೇಕಾದರೂ ಸಹ ಏಕ ಮನಸ್ಸುಳ್ಳವರಾಗಿದ್ದರು. ಪ್ರಿಯರೇ, ಯಾವಾಗಲೂ ಗಂಡ ಹೆಂಡತಿ ಏಕ ಮನಸ್ಸುಳ್ಳವರಾಗಿರಬೇಕು. ಆದರೆ ಮೋಸ ಮಾಡುವಾಗ, ತಪ್ಪುಗಳನ್ನು ಮಾಡುವಾಗ, ಸುಳ್ಳು ಹೇಳುವಾಗ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಒಬ್ಬರು ಇನ್ನೊಬ್ಬರಿಗೆ ತಿಳಿಸಿ ಮಾಡುವುದು ತಪ್ಪು ಎಂದು ಹೇಳಬೇಕು ಪ್ರಿಯರೇ. ಆದರೆ ಇಲ್ಲಿ ಅನನ್ಯ ಸಫೇರಳು ಇಬ್ಬರು ಸಹ ದೇವರಾತ್ಮನ ವಿರೋಧವಾಗಿ ಸುಳ್ಳು ಹೇಳಿದರು. ತಮ್ಮ ಆತ್ಮಗಳನ್ನು ತಾವೇ ನಷ್ಟಪಟ್ಟುಕೊಂಡರು. ದೇವರಿಗೆ ಗೊತ್ತಿಲ್ಲದೆ ನಾವು ಹೇಗೆ ಬೇಕೋ ಹಾಗೆ ನಡೆಯಬಹುದು ಅಂದುಕೊಂಡರೆ ಅದು ನಮ್ಮ ಭ್ರಮೆ ಅಷ್ಟೆ.
ನಾವು ಇಡುವ ಒಂದೊಂದು ಹೆಜ್ಜೆಯೂ ಸಹ ದೇವರಿಗೆ ಗೊತ್ತು ಪ್ರಿಯರೇ. ದೇವರು ಎಲ್ಲವನ್ನು ಬಲ್ಲವರು. ಕೀರ್ತನೆ 139:7 ನೋಡುವುದಾದರೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ ಎಂದು ನೋಡುತ್ತೇವೆ. ದೇವರ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗುವುದಕ್ಕೆ ಆಗುತ್ತೆ ಪ್ರಿಯರೇ? ಎಲ್ಲಿ ಹೋದರೂ ಏನೇ ಮಾಡಿದರೂ ಎಲ್ಲವನ್ನು ತಿಳಿದವರು ನಮ್ಮ ದೇವರು. ಹಾಗೆ ಇದ್ದ ಮೇಲೆ ಅನನ್ಯ ಸಫೇರಳು ದೇವರಿಗೆ ಭಯಪಡಬೇಕಾಗಿತ್ತು, ಆದರೆ ದೇವರ ಆತ್ಮನ ವಿರೋಧವಾಗಿ ನಡೆದುಕೊಂಡರು. 2 ಅರಸುಗಳಲ್ಲಿ 5ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ನಾಮಾನನು ಎಂಬ ಮನುಷ್ಯನಿಗೆ ಕುಷ್ಠರೋಗವು ದೇವರು ವಾಸಿ ಮಾಡಿದಾಗ ನಾಮಾನನು ತಂದಂತಹ ಬಹುಮಾನಗಳನ್ನು ಎಲಿಷನು ತೆಗೆದುಕೊಳ್ಳುವುದಿಲ್ಲ. ಆದರೆ ಎಲಿಷನ ಸೇವಕನಾದ ಗೆಹಜಿಯು ಅದನ್ನು ಎಲಿಷನಿಗೆ ತಿಳಿಯದೆ ತೆಗೆದುಕೊಂಡು ಅದನ್ನು ಬಚ್ಚಿಟ್ಟನು. ಆಗ ಎಲಿಷನಿಗೆ ದೇವರಾತ್ಮನು ತಿಳಿಸಿದಾಗ ಅಲ್ಲಿಯೂ ಕೂಡ ಗೆಹಜಿ ದೇವರಾತ್ಮನಿಗೆ ವಿರೋಧವಾಗಿ ತಪ್ಪಾಗಿ ನಡೆದುಕೊಂಡನು. ಎಲಿಷನು ಗೆಹಜಿಗೆ ಕೇಳಿದಾಗ, ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲಿಷನು ಗೆಹಜಿಗೆ, ದೇವರಿಗೆ ಕಾಣಿಸಿಲ್ಲ ಎಂದು ನೆನೆಸುತ್ತೀಯಾ ಎಂದು ಕೇಳಿದನು. ನಾಮಾನನ ಕುಷ್ಠವು ನಿನಗೆ ಬರಲಿ ಎಂದಾಗ ಗೆಹಜಿಗೆ ಕುಷ್ಠ ತಗಲಿತು. ದೇವರ ಆತ್ಮಕ್ಕೆ ವಿರೋಧವಾಗಿ ನಮ್ಮಿಂದ ಏನು ಮಾಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ. ಒಂದು ವೇಳೆ ಮಾಡುತ್ತೇನೆ ಎಂದು ಹೋದರೆ ಬರೀ ನಷ್ಟನೇ ಅನುಭವಿಸಬೇಕು. ಹೇಗೆ ಅನನ್ಯ ಸಫೇರಳು ಸತ್ತು ಹೋದರೋ, ಸುಳ್ಳು ಹೇಳಿ ಹಾಗೆ ಯಾವುದೋ ಒಂದು ನಷ್ಟಕ್ಕೆ ನಾವು ಒಳಗಾಗಿ ಬಿಡುತ್ತೇವೆ. ಸುಳ್ಳಿನ ನಾಲಿಗೆಯನ್ನು ದೇವರು ದ್ವೇಷಿಸುತ್ತಾರೆ ಪ್ರಿಯರೇ. ದೇವರು ಪರಿಶುದ್ಧವಾದವರು, ನಾವು ಕೂಡ ಹಾಗೆ ನಡೆಯಬೇಕೆಂದು ಬಯಸುತ್ತಾರೆ. ದೇವರಿಗೆ ಭಯಪಟ್ಟು ನಡೆಯಬೇಕು. ದೇವರ ಮಕ್ಕಳೇ, ಸೈತಾನನಿಗೆ ಜಾಗವನ್ನು ಕೊಡಬಾರದು. ತಪ್ಪುಗಳನ್ನು ಮಾಡುವುದಕ್ಕೆ, ಸುಳ್ಳು ಹೇಳುವುದಕ್ಕೆ ಸೈತಾನನಿಗೆ ಜಾಗ ಕೊಟ್ಟರೆ ಅವನು ನಮ್ಮನ್ನು ಮಾರ್ಗ ತಪ್ಪಿಸಿ ಕಷ್ಟಗಳಲ್ಲಿ ಬೀಳಿಸಿ ಬಿಡುತ್ತಾನೆ. ಆದ್ದರಿಂದ ನಾವು ನಡೆಯುವ ಮಾರ್ಗಗಳೆಲ್ಲ ದೇವರಿಗೆ ಭಯಪಟ್ಟು ಎಚ್ಚರಿಕೆಯಿಂದ ನಡೆಯೋಣ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಅನನ್ಯ ಸಫೇರಳ ಕುರಿತು ಕರ್ತನೆ ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ. ದೇವರೇ, ನಿನ್ನ ಆತ್ಮಕ್ಕೆ ವಿರೋಧವಾಗಿ ಕರ್ತನೆ ಸುಳ್ಳು ಹೇಳಿ ಕರ್ತನೆ ಅವರು ತಮ್ಮ ಪ್ರಾಣಗಳನ್ನು ನಷ್ಟಪಟ್ಟಿಕೊಂಡರು ಕರ್ತನೆ. ಈ ದಿನದಲ್ಲಿ ಕರ್ತನೆ ನಮ್ಮ ತಪ್ಪುಗಳು, ಕೊರತೆಗಳ, ಅಪರಾಧಗಳನ್ನ ಕ್ಷಮಿಸು. ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ಪಾಪಗಳನ್ನ, ಅಪರಾಧಗಳನ್ನ ಮಾಡಿದ್ದೇವೆ ರಾಜ. ನಿನ್ನ ಆತ್ಮವನ್ನು ದುಃಖಿಸಿದ್ದೇವೆ ರಾಜ. ನಮ್ಮೆಲ್ಲ ಪಾಪಗಳ, ಅಪರಾಧಗಳನ್ನ ಕ್ಷಮಿಸಿ ಕರ್ತನೆ. ಅಪ್ಪ, ನಮ್ಮನ್ನು ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸ್ರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ.